22nd. There was absolute silence in the room. In spite of it, some reached Swami, sorry. There was absolute silence in the room. In spite of it, something reached Swami's ears. What were they? Some ಇದೇನು ನಿಮ್ಗೆ ಶಬ್ದಗಳು ಕೇಳಿಸ್ತಾ ಇರುತ್ತೆ. ಅಲ್ಲಿ ಹೇಳ್ದಾಗೆ ಆಲ್ರೆಡಿ ರೂಮ್ ಅಲ್ಲಿ ಸೈಲೆನ್ಸ್ ಇರುತ್ತೆ, ಆದ್ರೂನು ಕೆಲವೊಂದು ನಾಯ್ಸ್ ಸ್ವಾಮಿನ ರೀಚ್ ಆಗ್ತಾ ಇರುತ್ತೆ ಇಯರ್ಗೆ. ಏನದು ಅನ್ನೋದು ಕ್ವಶನ್. ಹಿಯರ್ ವೆನ್ ದ ರೂಮ್ ವಾಸ್ ಕ್ವಯಟ್. ಕ್ವಯಟ್ ಅಂತಂದ್ರೆ ಏನಿಲ್ಲಿ? ಶಾಂತ. When the room was quiet, Swami could hear the ticking of the clock. Ticking of the clock ಅಂದ್ರೆ ಗಡಿಯಾರ. ಗಡಿಯಾರ ಟಿಕ್ ಟಿಕ್ ಅನ್ನುವಂತ ಶಬ್ದ. The rustle of trees. ಗಾಳಿಗೆ ಮರಗಳು ತೂಗುವ ಶಬ್ದ. The sound of someone snoring. ಅಂದ್ರೆ ಸ್ನೋರಿಂಗ್ ಅಂದ್ರೆ ಏನು ಮಕ್ಕಳೇ? ಗೊರಕೆ. ಯಾರೋ ಗೊರಕೆ ಹೊಡೆಯುತ್ತಿರುವಂತೆ. And the humming of some ನೈಟ್ ಇನ್ಸೆಕ್ಟ್ಸ್ ಅಂದ್ರೆ ಹುಳಗಳು. ಕೆಲವೊಂದು ರಾತ್ರಿಯಲ್ಲಿ ಹುಳಗಳಿರ್ತವೆ ಅಲ್ವಾ, ಹುಳಗಳು ಕೆಲವೊಂದು ಶಬ್ದ ಮಾಡ್ತಾ ಇರ್ತವೆ, ಕೂಗ್ತಾ ಇರ್ತವೆ. ಅವು ಆ ಶಬ್ದಗಳು ಸ್ವಾಮಿ ಇಯರ್ಗೆ ಬಂದು ರೀಚ್ ಆಗ್ತವೆ, ಕೇಳಿಸ್ತಾ ಇರ್ತವೆ. ಇಲ್ಲಿ ಆಲ್ರೆಡಿ ಹೇಳಿದ್ದೀನಿ, ಇಟ್ ವಾಸ್ ಅ ಫ್ರೈಟ್ಫುಲ್ ಸಿಚುವೇಶನ್. ತುಂಬಾ ಭಯಾನಕವಾಗಿತ್ತು. ಚಿಕ್ಕ ಹುಡುಗ ಆಗಿರೋದ್ರಿಂದ ನಾವು ಕೆಲವೊಂದ್ಸಲ ರೂಮ್ ಅಲ್ಲಿ ಮಲ್ಕೊಂಡಾಗ ನಮ್ಗೆ ರಾತ್ರಿ ಕತ್ತಲೆಯಲ್ಲಿ ಕೆಲವೊಂದು ಶಬ್ದಗಳು ಕೇಳಿಸ್ತವೆ ಅಲ್ವಾ, ಅದೇ ರೀತಿಯ ಶಬ್ದಗಳು ಸ್ವಾಮಿಯ ಕಿವಿಗೆ ಕೇಳಿಸ್ತವೆ. ಈ ಕ್ವಶನ್ ಕೇಳಿದಾಗ ನೀವು ಇದಿಷ್ಟನ್ನ ಬರಿಬೇಕು. ಏನಿದು? ಟಿಕ್ಕಿಂಗ್ ಆಫ್ ದ ಕ್ಲಾಕ್, ರಸಲ್ ಆಫ್ ಟ್ರೀಸ್, ದ ಸೌಂಡ್ ಆಫ್ ಸಮ್ ಒನ್ ಸ್ನೋರಿಂಗ್ ಅಂಡ್ ದ ಹಮ್ಮಿಂಗ್ ಆಫ್ ಸಮ್ ನೈಟ್ ಇನ್ಸೆಕ್ಟ್ಸ್. ಸೊ ಈ ಆನ್ಸರ್ ನಿಮ್ಗೆ ಪ್ಯಾರಾಗ್ರಾಫ್ 11 ಅಲ್ಲಿ ಸಿಗುತ್ತೆ.